Welcome to Stylish English series on Kannada Magic YouTube channel. ಇದು ಕನ್ನಡ ಮ್ಯಾಜಿಕ್ನ ಪ್ರಸ್ತುತಿ. ನಮಸ್ಕಾರ ಗೆಳೆಯರೆ, ಲರ್ನ್ ಸ್ಟೈಲಿಶ್ ಇಂಗ್ಲಿಷ್ ಥ್ರೂ ಕನ್ನಡ. ಕನ್ನಡದಲ್ಲಿ ಕಲಿಯಿರಿ ಸ್ಟೈಲಿಶ್ ಇಂಗ್ಲಿಷ್. ವಿಡಿಯೋ ನಂಬರ್ 3, ಇಡಿಯಮ್ ದ ಐಸಿಂಗ್ ಆನ್ ದಿ ಕೇಕ್. ಈ ಒಂದು ಇಡಿಯಮ್ನ ಯಾವ ಥರ ಸ್ಟೈಲಿಶ್ ಆಗಿ ನೀವು ಯೂಸ್ ಮಾಡ್ಬೋದು. ದಿ ಐಸಿಂಗ್ ಆನ್ ದಿ ಕೇಕ್. ಏನು ದಿ ಐಸಿಂಗ್ ಆನ್ ದಿ ಕೇಕ್ ಅಂದರೆ ಇಂಗ್ಲಿಷ್ನಲ್ಲಿ ಮೀನಿಂಗ್ something that makes a good situation even better, an extra enhancement. Something that makes a good situation even better. Already situation ಚೆನ್ನಾಗಿದೆ, ಅದನ್ನ even better and an extra enhancement, ಏನೋ ಒಂದು ಎಕ್ಸ್ಟ್ರಾ ಮಾಡೋದು. ಆಲ್ರೆಡಿ ಚೆನ್ನಾಗಿರೋದನ್ನ ಅಲ್ಲದೆ ಇನ್ನೂ ಎಕ್ಸ್ಟ್ರಾ ಮಾಡೋದನ್ನ ದ ಐಸಿಂಗ್ ಆನ್ ದಿ ಕೇಕ್ ಅಂತ ಉಪಯೋಗಿಸ್ಬೋದು. ಕನ್ನಡದಲ್ಲಿ ಮೀನಿಂಗ್ ನೋಡೋದಾದ್ರೆ ದ ಐಸಿಂಗ್ ಆನ್ ದಿ ಕೇಕ್ಗೆ ಉತ್ತಮ ಪರಿಸ್ಥಿತಿಯನ್ನು ಇನ್ನಷ್ಟು ಉತ್ತಮಗೊಳಿಸುವ ವಿಷಯ ಏನಾದರೂ ಆದಾಗ ನೀವು ಸ್ಟೈಲಿಶ್ ಆಗಿ ಹೇಳ್ಬೋದು ದಿ ಐಸಿಂಗ್ ಆನ್ ದಿ ಕೇಕ್ ಅಂತ. ಒಂದು ಯಾವುದೋ ಒಂದು ಉತ್ತಮ ಪರಿಸ್ಥಿತಿ ಇನ್ನಷ್ಟು ಬೆಟರ್ ಆದಾಗ, ಉತ್ತಮ ಆದಾಗ ಐಸಿಂಗ್ ಆನ್ ದಿ ಕೇಕ್ ಅಂತ ಉಪಯೋಗಿಸ್ಬೋದು. ಅಂದರೆ ಇಫ್ ಯು ಡಿಸ್ಕ್ರೈಬ್ ಸಮಥಿಂಗ್ ಆಸ್ ದಿ ಐಸಿಂಗ್ ಆನ್ ದಿ ಕೇಕ್, ಯು ಮೀನ್ ದ್ಯಾಟ್ ಇಟ್ ಮೇಕ್ಸ್ ಎ ಗುಡ್ ಥಿಂಗ್ ಈವನ್ ಬೆಟರ್, ಬಟ್ ಇಟ್ ಈಸ್ ನಾಟ್ ಎಸೆನ್ಷಿಯಲ್. ಆಕರ್ಷಕ ಆಗಿರುವಂಥದ್ದು, ಆದರೆ ಅದು ಅನಿವಾರ್ಯ ಅಲ್ಲ. ಅನಿವಾರ್ಯ ಆಗಿರಬೇಕಂತ ಏನಿಲ್ಲ. ನಿಮ್ಗೆ ಏನಾದರೂ ಸಿಗುತ್ತಿದ್ದರೆ ಅಥವಾ ಉತ್ತಮ ಪರಿಸ್ಥಿತಿ ಆದರೆ ಅದನ್ನು ಇನ್ನಷ್ಟು ಉತ್ತಮಗೊಳಿಸುವ ವಿಷಯ ಇದ್ದರೆ ನೀವು ಐಸಿಂಗ್ ಆನ್ ದಿ ಕೇಕ್ ಅಂತ ಸ್ಟೈಲಿಶ್ ಆಗಿ ಇಂಗ್ಲೀಷಲ್ಲಿ ಹೇಳ್ಬೋದು. ಉದಾಹರಣೆ 1, ಎಕ್ಸಾಂಪಲ್ ನಂಬರ್ 1, ಐಸಿಂಗ್ ಆನ್ ದಿ ಕೇಕ್. ಐ ಲವ್ ಮೈ ಜಾಬ್ ಅಂಡ್ ಗೆಟಿಂಗ್ ಪಬ್ಲಿಕ್ ರೆಕಗ್ನಿಷನ್ ಈಸ್ ಮೇರ್ಲಿ ದಿ ಐಸಿಂಗ್ ಆನ್ ದಿ ಕೇಕ್. ಅಂದರೆ ನಾನು ನನ್ನ ಕೆಲಸನ ಪ್ರೀತಿಸ್ತೇನೆ ಮತ್ತು ಅದರ ಜೊತೆ ಸಾರ್ವಜನಿಕವಾಗಿ ನನಗೆ ಮನ್ನಣೆ ಪಡೆದಿರೋದು, ಸಿಕ್ಕಿರೋದು ಐಸಿಂಗ್ ಆನ್ ದಿ ಕೇಕ್ ಆಗಿದೆ, ಅದು ಅನ್ನಿಸ್ತಿದೆ ಅಂತ ಹೇಳೋದಕ್ಕೆ ನೀವು ಐ ಲವ್ ಮೈ ಜಾಬ್, ಗೆಟಿಂಗ್ ಪಬ್ಲಿಕ್ ರೆಕಗ್ನಿಷನ್ ಈಸ್ ದಿ ಐಸಿಂಗ್ ಆನ್ ದಿ ಕೇಕ್ ಅಂತ ಉಪಯೋಗಿಸಿ. ನಿಮ್ಗೇನೋ ಒಂದು ಇಷ್ಟ, ಅದರ ಮೇಲೆ ಇನ್ನೂ ಏನೋ ಎಕ್ಸ್ಟ್ರಾ ದೊರೆತಾಗ ಐಸಿಂಗ್ ಆನ್ ದಿ ಕೇಕ್ ಅಂತ ಹೇಳ್ಬೋದು. ಉದಾಹರಣೆ 2, ಎಕ್ಸಾಂಪಲ್ ನಂಬರ್ 2, ದಟ್ ಮ್ಯಾಚ್ ವಾಸ್ ಆಲ್ರೆಡಿ ಎಕ್ಸೈಟಿಂಗ್ ಬಟ್ ದಟ್ ಲಾಸ್ಟ್ ಓವರ್ 3 sixes ವಾಸ್ ಐಸಿಂಗ್ ಆನ್ ದಿ ಕೇಕ್. ಆ ಪಂದ್ಯ ಮೊದಲೇ ರೋಚಕವಾಗಿತ್ತು, ಆದರೆ ಆ ಕೊನೆಯ ಓವರ್ನ 3 ಸಿಕ್ಸರ್ಗಳಿದೆಯಲ್ಲ, ಅದು ಐಸಿಂಗ್ ಆನ್ ದಿ ಕೇಕ್ ಆಗಿತ್ತು ಅಂತ ಹೇಳ್ಬೋದು. ದಟ್ ಮ್ಯಾಚ್ ವಾಸ್ ಆಲ್ರೆಡಿ ಎಕ್ಸೈಟಿಂಗ್, ರೋಚಕವಾಗಿತ್ತು, ಬಟ್ ದಟ್ ಲಾಸ್ಟ್ ಓವರ್ 3 sixes ವಾಸ್ ಐಸಿಂಗ್ ಆನ್ ದಿ ಕೇಕ್. ಎಕ್ಸಾಂಪಲ್ ನಂಬರ್ 3, ಉದಾಹರಣೆ 3, ವಿ ಆಲ್ ಎಕ್ಸ್ಪೆಕ್ಟೆಡ್ ಹರ್ ಟು ಡೂ ವೆಲ್ ಇನ್ ದ ಎಕ್ಸಾಮ್ಸ್ ಬಟ್ ಶಿ ಗೆಟಿಂಗ್ ಫಸ್ಟ್ ರ್ಯಾಂಕ್ ವಾಸ್ ದಿ ಐಸಿಂಗ್ ಆನ್ ದ ಕೇಕ್. ಅವಳು ಪರೀಕ್ಷೆಯಲ್ಲಿ ಚೆನ್ನಾಗಿ ಅಂಕ ಪಡಿತಾಳೆ ಅಂತ ನಮಗೆಲ್ಲ ಗೊತ್ತಿತ್ತು, ನಿರೀಕ್ಷೆ ಮಾಡಿದ್ದೆವು, ಆದರೆ ಆಕೆಗೆ ಮೊದಲ ರ್ಯಾಂಕ್ ಸಿಕ್ಕಿದ್ದು ಐಸಿಂಗ್ ಆನ್ ದಿ ಕೇಕ್ ಆಗಿತ್ತು. ವಿ ಆಲ್ ಎಕ್ಸ್ಪೆಕ್ಟೆಡ್ ಹರ್ ಟು ಡೂ ವೆಲ್ ಇನ್ ದಿ ಎಕ್ಸಾಮ್ಸ್ ಬಟ್ ಶಿ ಗೆಟಿಂಗ್ ಫಸ್ಟ್ ರ್ಯಾಂಕ್ ವಾಸ್ ದಿ ಐಸಿಂಗ್ ಆನ್ ದಿ ಕೇಕ್ ಅಂತ ಉಪಯೋಗಿಸಿ. ಗೆಳೆಯರೆ, ನೀವು ಐಸಿಂಗ್ ಆನ್ ದಿ ಕೇಕ್ ಅನ್ನೋ ಒಂದು ಇಡಿಯಮ್ನ ಕಲ್ತಿದ್ದೀರಿ. ಇದನ್ನು ನಿಮ್ಮ ದೈನಂದಿನ ಇಂಗ್ಲಿಷ್ನ ಬಳಕೆಯಲ್ಲಿ ಉಪಯೋಗಿಸ್ತೀರಾ ಅನ್ನೋದಕ್ಕೋಸ್ಕರ ನಾವು ಈ ಒಂದು ವಿಡಿಯೋನ ಮಾಡಿದ್ದೀವಿ. ಐಸಿಂಗ್ ಆನ್ ದಿ ಕೇಕ್ ಅನ್ನೋದನ್ನ ತುಂಬ ಸುಲಭವಾಗಿ ನೀವು ಉಪಯೋಗಿಸೋದಕ್ಕೆ ಶುರು ಮಾಡ್ಬೋದು. ಈ ಐಸಿಂಗ್ ಆನ್ ದಿ ಕೇಕ್ ಅನ್ನೋ ಥರದ್ದು ಇಡಿಯಮ್ ಅಂದರೆ ನಾಣ್ಣುಡಿ. ಇದು ಪದಗಳ ಗುಂಪಿನಿಂದ ಬರುವ ವಿಶಿಷ್ಟ ಅರ್ಥವನ್ನು ಮಾತ್ರ ನೋಡಬೇಕು, ಪ್ರತಿ ಪದದ ಬರುವ ಅರ್ಥನ ನೋಡೋಕ್ಕೆ ಹೋಗಬಾರ್ದು. ಸೊ ಯಾಕೆ ಸ್ಟೈಲಿಶ್ ಇಂಗ್ಲಿಷ್ ಕಲಿಬೇಕಂದ್ರೆ ಯು ವಿಲ್ ಸ್ಕೋರ್ ವೆರಿ ವೆಲ್ ಇನ್ ದಿ ಎಕ್ಸಾಮ್, ಯು ವಿಲ್ ಹ್ಯಾವ್ ಪ್ರಮೋಷನ್ಸ್ ಇನ್ ಯುವರ್ ವರ್ಕ್, people will notice your confidence level and personality development and social recognition ಸಿಗುತ್ತೆ ನಿಮಗೆ. ಆದ್ದರಿಂದ you must learn stylish English. Watch this series to become an English expert. Learn stylish English. Being wherever you are, learn it from home. Please like, share, subscribe and forward. Thank you.